ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮಹಾಬುದ್ಧಯೇ ನಮಃ. ಓಂ ಶಿಕ್ಷಾನರಃ ಸಮಿಥೇಷು ಪ್ರಹಾವಾನ್ ವಸ್ವೋ ರಾಶಿಮಭಿನೇತಾಸಿ ಭೂರಿಂ ಕಯಾ ತತ್ಸೃಣ್ವೇ ಶಚಿಷ್ಠಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 437ನೇ ಭಾಗ ಇದು. ಮಹಾಭಾರತದ ಅನುಶಾಸನ ಪರ್ವದಲ್ಲಿ 437ನೇ ಭಾಗ. ಅಲ್ಲಿ ನಾವಿವತ್ತು ನೋಡಬೇಕಾದದ್ದು ವಿಷ್ಣು ಸಹಸ್ರನಾಮ ಸ್ತೋತ್ರದ 178ನೇ ಮಂತ್ರ, ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರವನ್ನು ಕೂಡ. ಮೊದಲು ಮಹಾಬುದ್ಧಿ ಎಂಬ ನಾಮಕ್ಕೆ ಸಂಬಂಧಪಟ್ಟಂಥ ಅರ್ಥಗಳನ್ನು ಸರಳವಾಗಿ ನೋಡೋಣ. ಭಗವಂತ ಸ್ವಯಂ ಸರ್ವಜ್ಞ ಆದ್ದರಿಂದ ಮಹಾಬುದ್ಧಿ ಉಳ್ಳವನು, ಇದು ನಮಗೆ ಸುಲಭವಾಗಿ ಗೊತ್ತಾಗುವಂಥ ಅರ್ಥ. ಅದಲ್ಲದೆ ಅವನು ಇನ್ನೊಬ್ಬರಿಗೆ ತನ್ನನ್ನು ಭಜಿಸುವಂಥ ಭಕ್ತರಿಗೆ ಮಹಾಬುದ್ಧಿಯನ್ನು ಕೊಡುವಂಥವನು ಕೂಡ. ಆದ್ದರಿಂದ ಆತನನ್ನು ಮಹಾಬುದ್ಧಿ ಅಂತ ಹೀಗೆ ವರ್ಣಿಸಬೇಕು. ಬುದ್ಧಿ ಅಂದರೆ ಬುದ್ಧಿ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿ. ಮಹತಿ ಬುದ್ಧಿ ಯಸ್ಯ ಸಹ. ಬುದ್ಧಿ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿಯನ್ನು ಪತ್ನಿಯನ್ನಾಗಿ ಹೊಂದಿರುವಂಥವನು, ಹೀಗೊಂದು ಅರ್ಥವನ್ನು ಕೂಡ ಅದಕ್ಕೆ ಹೇಳಬಹುದು. ಇವನು ಸ್ವಯಂ ಮಹಾ ಜ್ಞಾನಿಯಾದವನು ಮತ್ತು ಜ್ಞಾನಿಗಳನ್ನು ಸಂಸಾರದಿಂದ ದಾಟಿಸಿ ಮುಕ್ತಿಗೆ ತರುವಂಥವನು ಅಂತ ಕೂಡ ಇನ್ನೊಂದು ಅರ್ಥವನ್ನು ಅದಕ್ಕೆ ವರ್ಣನೆ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಅರ್ಥಗಳನ್ನು ಈ ಮಹಾಬುದ್ಧಿ ಎಂಬ ಶಬ್ದಕ್ಕೆ ನಾವು ಸರಳವಾಗಿ ತಿಳಿಯಬಹುದು. ವ್ಯಾಖ್ಯಾನಕಾರರು ಕೂಡ ಈ ಮಹಾಬುದ್ಧಿ ಎಂಬ ಶಬ್ದ, ಬೃಹತಿ ಮಂತ್ರ ಇತ್ಯಾದಿಗಳನ್ನು ವ್ಯಾಖ್ಯಾನ ಮಾಡಿದಂಥ ವ್ಯಾಖ್ಯಾನಕಾರರು ಕೂಡ ಹೆಚ್ಚು ಕಡಿಮೆ ಇದೇ ಅರ್ಥಗಳನ್ನೇ ಹೇಳ್ತಾರೆ. ಬುಧಃ ಬೋಧಾಹ ಜ್ಞಾನಾನಿ, ಜ್ಞಾನಗಳು. ತಾಹ ಜಿನೋತಿ, ಆ ಜ್ಞಾನವನ್ನು ಪುಷ್ಟವನ್ನಾಗಿ ಮಾಡ್ತಾನೆ. ಜ್ಞಾನಕ್ಕೆ ಧಕ್ಕೆ ಬಂದಾಗ ಆ ಜ್ಞಾನವನ್ನು ಪೋಷಿಸುವ ಕಾರ್ಯವನ್ನು ಇವನು ಮಾಡ್ತಾನೆ. ಮತ್ತಿವನು ಸರ್ವನಿಯಾಮಕನು ಕೂಡ ಹೌದು. ಈ ಕಾರಣದಿಂದ ಅವನನ್ನು ಮಹಾಬುದ್ಧಿ ಅಂತ ಹೀಗೆ ಒಂದು ವ್ಯಾಖ್ಯಾನದಲ್ಲಿ ವರ್ಣಿಸ್ತಾರೆ. ಉತ್ಕೃಷ್ಟವಾದ ಧನವನ್ನು ತನ್ನ ಭಕ್ತರಿಗೆ ಕೊಡುವವನಾದ್ದರಿಂದ ಆತ ಉದ್ಧಿ. ಮಹಾತ್ಮನಾದವನು, ಸ್ವಯಂ ಮಹಾತ್ಮನಾದವನು ಮತ್ತು ತನ್ನ ಭಕ್ತರಿಗೆ ಆ ಜ್ಞಾನ ಸಂಪತ್ತನ್ನು ಕೊಡುವವನಾದ್ರಿಂದ ಆತನನ್ನು ಉದ್ಧಿ ಅಂತ ಇನ್ನೊಂದು ಅರ್ಥದಲ್ಲೂ ಕೂಡ ಅಲ್ಲಿರುವಂಥ ಶಬ್ದಗಳನ್ನು ಬೇರೆ ಬೇರೆ ರೀತಿಯಾಗಿ ಧಾತು ಮತ್ತು ಪ್ರತ್ಯಯಗಳ ಮೂಲಕ ಹೊಂದಿಸಿಕೊಂಡಾಗ ಇಂಥ ಅರ್ಥಗಳೆಲ್ಲ ನಮಗೆ ಅಲ್ಲಿ ಪ್ರಾಪ್ತ ಆಗ್ತವೆ. ಇದು ಮಹಾಬುದ್ಧಿ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂಥ ಒಂದು ಸಾಮಾನ್ಯವಾದಂಥ ಅರ್ಥ. ಇನ್ನು ಮುಂದೆ ಈ ಮೂಲ ಬೃಹತಿ ಮಂತ್ರಕ್ಕೆ ಯಾರ್ಯಾರು ಏನೇನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ಒಂದಷ್ಟನ್ನು ನಾವು ನೋಡೋಣ. ಮೂಲ ಋಗ್ವೇದದಲ್ಲಿ ಈಗೇನು ನಡೀತಾ ಇದೆ ಮಂಡಲ, ಅದರಲ್ಲಿ 8ನೇ ಮಂಡಲ, 8ನೇ ಮಂತ್ರ. ಆ ಮಂತ್ರದಲ್ಲಿ ಶಿಕ್ಷಾನರ ಸಮಿಥೇಶು ಪ್ರಹಾವಾನ್ ವಸ್ವೋ ರಾಶಿಂ ಅಭಿನೇತಾಸಿ ಭೂರಿಂ ಅಂತ ಇದು 8ನೇ ಮಂತ್ರದ ಉತ್ತರಾರ್ಧ. ಮತ್ತು 9ನೇ ಮಂತ್ರದ ಕಯಾ ತತ್ಸೃಣ್ವೇ ಶಚ್ಯಾ ಶಚಿಷ್ಠೋ ಯಯಾ ಕೃಣೋತಿ ಮುಹುಕಾ ಚಿದೃಶ್ವ ಅಂತ ಹೀಗೆ ಮಂತ್ರ ಮುಂದುವರೆದಿದೆ. ಅದರಲ್ಲಿ 9ನೇ ಮಂತ್ರದ ಪೂರ್ವಾರ್ಧದಲ್ಲಿ ಒಂದು ಪಾದವನ್ನು ಮಾತ್ರ ಕಯಾ ತತ್ಸೃಣ್ವೇ ಶಚ್ಯಾ ಶಚಿಷ್ಠ ಅನ್ನೋದನ್ನು ಮಾತ್ರ ತೆಗೆದುಕೊಂಡು ಈ ಬೃಹತಿ ಮಂತ್ರವನ್ನು ಹೊಸದಿದ್ದಾರೆ. ನಾವು ಮೊದಲು ಮೂಲ ಬೃಹತಿ ಮಂತ್ರಕ್ಕೆ ಯಾರ್ಯಾರು ಏನೇನು ಅರ್ಥವನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನೊಂದಿಷ್ಟು ನೋಡಿ ಮುಂದೆ ಆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥವನ್ನು ನೋಡೋಣ. ಸಾಯಣಾಚಾರ್ಯರು ಆ ಮೂಲ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ, ಅಲ್ಲಿ ಶಿಕ್ಷಾನರ ಸಮಿಥೇಶು ಪ್ರಹಾವಾನ್ ವಸ್ವೋ ರಾಶಿಂ ಅಭಿನೇತಾಸಿ ಭೂರಿ, ಇದು ನಾವು ನೋಡ್ಬೇಕಾದದ್ದು. ಈಗ
ಇದರಲ್ಲಿ ಮೂರು ವ್ಯಾಖ್ಯಾನಕಾರರು ಕೂಡ ಹೆಚ್ಚು ಕಡಿಮೆ ಒಂದೇ ಅರ್ಥವನ್ನೇ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಬಹಳ ವ್ಯತ್ಯಾಸ ಏನೂ ಆಗೋದಿಲ್ಲ ನಮಗೆ. ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಶಿಕ್ಷಾನರಹ, ಎಲ್ಲರಿಗೂ ಕೂಡ ತನ್ನ ಉಪದೇಶದಿಂದ ಜ್ಞಾನವನ್ನು ಕೊಡುವಂಥವನು ಅಂತ ಶಿಕ್ಷಾನರ ಅನ್ನೋ ಎಂಬ ಶಬ್ದಕ್ಕೆ ಅರ್ಥ. ಸಮಿಥೇಶು ಪ್ರಹಾವಾನ್, ಸಮಿಥ ಅಂದರೆ ಯುದ್ಧ, ಆ ಯುದ್ಧದಲ್ಲಿ ಪ್ರಹಾ ಅಂದರೆ ಶತ್ರುಗಳನ್ನು ಸದೆಬಡಿಯುವ ಕಾರ್ಯಕ್ರಮ, ಅದನ್ನು ಮಾಡುವಂಥವನು. ಇದು ಸಾಯಣಾಚಾರ್ಯರು ಮತ್ತು ರಘುನಾಥ ತೀರ್ಥರು ಹೇಳಿದರೆ ಯುದ್ಧದಲ್ಲಿ ಸ್ಪೃಹ ಆಸಕ್ತಿ ಉಳ್ಳವನು ಅನ್ನೋ ಅರ್ಥವನ್ನು ಭಗವಂತಾಚಾರ್ಯರು ವರ್ಣನೆ ಮಾಡ್ತಾರೆ. ಸಮಿಥೇಶು ಪ್ರಹಾವಾನ್ ವಸ್ವೋ ರಾಶಿಂ ಅಭಿನೇತಾಸಿ ಭೂರಿಂ. ಮುಂದೆ ಭೂರಿ ಅಂದರೆ ಬಹಳ ಅಂತ ಅರ್ಥ, ವಸ್ತು ಅಂದರೆ ಸಂಪತ್ತು, ರಾಶಿ ಅಂದರೆ ಸಮೂಹ, ಅದನ್ನು ಅಭಿನೇತಾಸಿ ಎಲ್ಲರಿಗೂ ಕೂಡ ಕೊಡುವಂಥವನು ಅಂತ ಅರ್ಥ. ಇದು ಎಲ್ಲರೂ ಸಮಾನವಾಗಿ ನಮಗೆ ತಿಳಿಸಿಕೊಟ್ಟಿರುವಂಥ ಅರ್ಥ. ಅಲ್ಲೇನು ಹೆಚ್ಚು ವ್ಯತ್ಯಾಸ ಏನು ಕಾಣಿಸೋದಿಲ್ಲ. ಕಯಾ ತತ್ಸೃಣ್ವೇ ಶಚ್ಯ ಶಚಿಷ್ಠ ಅಂತ 9ನೇ ಮಂತ್ರದ ಒಂದು ಪಾದ. ಶಚಿಷ್ಠ ಅಂದರೆ ಅತಿಶಯೇನ ಪ್ರಾಜ್ಞ ಅಂತ ಅರ್ಥ, ಸರ್ವಜ್ಞ ಅಂತ ನಾವು ತಿಳ್ಕೊಳ್ಬಹುದು ಭಗವಂತನಿಗೆ. ಆ ಭಗವಂತನನ್ನ ಇಂದ್ರನು ಅಂತ ಕರ್ಮಣಿ ಪ್ರಯೋಗದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಎಲ್ಲರೂ ಕೂಡ. ಕಯಾ ಯಾವ, ಶಚ್ಯ, ಕಯಾ ಪ್ರಜ್ಞೆಯ, ಪ್ರಜ್ಞಾ ಅಂತನೂ ಶಚಿ ಎಂಬ ಶಬ್ದಕ್ಕೆ ಅರ್ಥ ಇದೆ. ಮತ್ತೆ ಯಾವ ಬುದ್ಧಿಯಿಂದ ಅಂದರೆ ಯಾವ ಮಹಾವಿವೇಕದಿಂದ ಆ ಭಗವಂತನನ್ನು ನಾವು ತಿಳಿಯಬಹುದು, ಭಗವಂತ ಯಾವ ಬುದ್ಧಿಯಿಂದ ತಿಳಿಯಲ್ಪಡ್ತಾನೆ ಅಂತ ಹೀಗಾದರ ಒಟ್ಟು ತಾತ್ಪರ್ಯ. ಇದು ಸಾಯಣಾಚಾರ್ಯರು ನಮಗೆ ತಿಳಿಸಿರುವಂಥ ಅರ್ಥ. ಮುಂದೆ ಭಗವಂತಾಚಾರ್ಯರು ಈ ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥ ಬರೆದಿದ್ದಾರೆ ಅಂತ ನೋಡೋಣ. ಅವರು ಶಿಕ್ಷಾನರಹ ಇತ್ಯಾದಿ ಶಬ್ದಗಳಿಗೆ ಮಾಡಿದ ಅರ್ಥವನ್ನು ನಾವೀಗಾಗಲೇ ನೋಡಿದ್ದೇವೆ. ಆ ಶಬ್ದಕ್ಕೆ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಒಂದೇ ಅರ್ಥವನ್ನೇ ಹೇಳಿದ್ದಾರೆ. ಎಲ್ಲರಿಗೂ ಶಿಕ್ಷಕನಾದವನು, ಮತ್ತು ಯುದ್ಧದಲ್ಲಿ ಸ್ಪೃಹ ಅಂದರೆ ಆಸಕ್ತಿ ಉಳ್ಳವನು ಅನ್ನೋ ಅರ್ಥವನ್ನು, ಇದೊಂದು ಮಾತ್ರ ವ್ಯತ್ಯಾಸವಾಗಿದೆ. ಪರಮಶೂರ ಅನ್ನೋ ಅರ್ಥ ಭಗವಂತಾಚಾರ್ಯ ಹೇಳ್ತಾರೆ. ಅದು ಶತ್ರು ವಿನಾಶನ ಅನ್ನೋ ಅರ್ಥವನ್ನು ಹೇಳ್ತಾರೆ. ಆ ಶತ್ರು ವಿನಾಶನ, ಶತ್ರುಗಳನ್ನು ಸದೆಬಡಿಯುವ ಕಾರ್ಯಕ್ರಮ ಅನ್ನೋ ಅರ್ಥದಲ್ಲಿ 3 ಜನ ವ್ಯಾಖ್ಯಾನಕಾರರಿಗೂ ಸಮಾನತೆಯೇ ಇದೆ. ಆದರೆ ಪ್ರಹ ಅಂದರೆ ಸ್ಪೃಹ ಅಂತ ಒಂದು ಅರ್ಥವನ್ನು ಕೂಡ ಭಗವಂತಾಚಾರ್ಯ ವರ್ಣನೆ ಮಾಡಿದ್ದಾರೆ. ಆ ಧನದ ರಾಶಿಯನ್ನ ಭಕ್ತರಿಗೆ ಕೊಡುವಂಥವನು ಕೂಡ ನೀನು ಹೌದು ಅಂತ ಅವರು ಅರ್ಥ ಹೇಳ್ತಾರೆ. ಮುಂದೆ ಹೀಗಿರುವಾಗ ಶಚಿಷ್ಠ ಅಂದರೆ ಪ್ರಜ್ಞಾಶಾಲಿ, ಸರ್ವಜ್ಞ ಅಂತ ಅರ್ಥ. ಆ ಭಗವಂತನನ್ನ ಶಚಿ ಅಂದರೆ ವಾಣಿ ಅಂತ ಅರ್ಥ. ಯಾವ ವಾಣಿಯ ಮೂಲಕ ನಾವು ಆ ಭಗವಂತನನ್ನ ಪ್ರತಿಪಾದನೆ ತಿಳಿಯಬೇಕು ಅಂತ ಹೀಗೆ ಅದೊಂದು ಅರ್ಥವನ್ನು ಅವ್ರು ಹೇಳ್ತಾರೆ. ಯಾವ ವಾಣಿಯ ಮೂಲಕವೂ ನಾವು ಭಗವಂತನನ್ನು ತಿಳಿಯಲಿಕ್ಕೆ ಯತ್ನಿಸಿದ್ರು ಕೂಡ ಅದು ಸಾಧ್ಯ ಆಗೋದಿಲ್ಲ, ಪೂರ್ಣವಾಗಿ ಆತನನ್ನು ತಿಳಿಯಲಿಕ್ಕೆ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಇದು ಭಗವಂತಾಚಾರ್ಯರು ನಮಗೆ ತಿಳಿಸಿರುವಂಥ ಅರ್ಥ. ಇನ್ನು ಮುಂದೆ ಇದಕ್ಕೆ ರಘುನಾಥ ಸ್ವಾಮಿಗಳು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಶಿಕ್ಷಾನರಹ ಸರ್ವೇ, ಎಲ್ಲರಿಗೂ ಶಿಕ್ಷಕ, ಜ್ಞಾನೋಪದೇಶಕ ಅಂತ ಅರ್ಥ. ಈ ಉಪದೇಶ ಮಾಡಬೇಕಾದ್ರೆ ಸ್ವಯಂ ಬುದ್ಧಿವಂತ ಅಲ್ಲದೆ ಹೋದರೆ ಅವನಿಗೆ ಇನ್ನೊಬ್ಬರಿಗೆ ಉಪದೇಶ ಮಾಡಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಆ ವ್ಯಕ್ತಿಗೆ. ಆದ್ದರಿಂದ ಮಹಾಬುದ್ಧಿಮಾನ್ ಎಂಬುದಾಗಿ ಅರ್ಥ ಆಗ್ತದೆ ಅಂತ ಅವರು ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಯುದ್ಧಗಳಲ್ಲಿ ಶತ್ರುಗಳನ್ನು ಸದೆ ಬಡಿಯುವಂಥವನು, ಆ ಅರ್ಥವನ್ನು ಹೇಳ್ತಾರೆ ಅಂತ ಅವಾಗಲೇ ಹೇಳಿದ್ದೆ. ಶತ್ರುಣಾಂ ಹಂತ, ಮತ್ತೆ ವಸು ಅಂದರೆ ಸಂಪತ್ತು, ಆ ಸಂಪತ್ತಿನ ರಾಶಿಯನ್ನು ಭಕ್ತರಿಗೆ ಕೊಡುವಂಥವನು. ಶಚಿಷ್ಠ ಅಂದರೆ ವೇದ ಪ್ರತಿಪಾದ್ಯ ಅನ್ನೋ ಅರ್ಥವನ್ನು ಹೇಳ್ತಾರೆ. ಮತ್ತೆ ಇಂಥ ಭಗವಂತನ ಸ್ವರೂಪವನ್ನು ಯಾವ ವಾಕ್ಯದಿಂದ ಭಗವಂತನ ಸ್ವರೂಪವು ತಿಳಿಯಲ್ಪಟ್ಟೀತು. ಸ್ತೂಯತೆ ಅಂತ, ಸಾಕಲ್ಯೇನ ಸ್ತೂಯತೆ, ಶೃಣ್ವೆ, ಇದೆಲ್ಲವೂ ಕರ್ಮಣಿ ಪ್ರಯೋಗ. ಇವರೆಲ್ಲರೂ ಕೂಡ ವರ್ಣನೆ ಮಾಡಿರುವಂತೆ ಭಗವಂತ ಯಾವ
ಪ್ರಮಾಣದಿಂದ ನಮಗೆ ತಿಳಿಯಲ್ಪಡ್ತಾನೆ ಅಂತ ಅಲ್ಲಿ ಒಟ್ಟು ತಿಳ್ಕೊಳ್ಬೇಕು ನಾವು. ಹೀಗಿದೆ. ಇದಿಷ್ಟು ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ನಮಗೆ ತಿಳಿಸಿಕೊಟ್ಟಿರುವಂತಹ ಅರ್ಥಗಳು. ಮುಂದೆ ಈ ಶಬ್ದಕ್ಕೆ, ಈ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೇನೆ. ಅದನ್ನ ಈಗ ತಮ್ಮ ಮುಂದೆ ಹೇಳ್ತೇನೆ. ಹೇ ಇಂದ್ರ, ಭಗವಂತನೇ, ತ್ವಂ ನೀನು ಶಿಕ್ಷಾನರಹ ಸರ್ವೋಪದೇಶಕ. ಆ ಅರ್ಥವನ್ನು ಎಲ್ಲರೂ ಹೇಳಿದ್ದಾರೆ, ನಾನು ಕೂಡ ಇಟ್ಕೊಂಡಿದ್ದೇನೆ. ಅಲ್ಲೇನು ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ. ಮತ್ತೆ ಸಮಿಥೇಶು ಅಂದ್ರೆ ಯುದ್ಧಗಳಲ್ಲಿ ಪ್ರಹಾವಾನ್, ಶತ್ರು ಹನನವನ್ನು ಮಾಡುವವನು. ಮತ್ತೆ ಸ್ಪೃಹ ಅಂದ್ರೆ ಆಸಕ್ತಿ ಉಳ್ಳವನು ಅಂತ ಭಗವಂತಾಚಾರ್ಯರ ಅರ್ಥ, ಅವೆರಡನ್ನೂ ಬರೆದಿದ್ದೇನೆ. ವಸು ಅಂದ್ರೆ ಸಂಪತ್ತು, ಅದು ಜ್ಞಾನ ಮತ್ತು ಮೋಕ್ಷ ಎಂಬ ಎರಡೂ ರೀತಿಯಾದಂತಹ ಸಂಪತ್ತು. ಆ ಎರಡೂ ರೀತಿಯಾದಂತಹ ಸಂಪತ್ತನ್ನು ಕೂಡ ನೀನು ನಮಗೆ ಕೊಡುವವನು ಅಂತ ಅದರ ಅರ್ಥ ಆಗ್ತದೆ. ಅಭಿನೇತ, ದಾತ, ಕೊಡುವವನು. ತತ್ ತಸ್ಮಾತ್ ಕಾರಣಾತ್ ಶಚಿಷ್ಠ ವೇದ ಪ್ರತಿಪಾದ್ಯ ಅಂತ ಒಂದರ್ಥ ರಘುನಾಥ ಸ್ವಾಮಿಗಳು ಹೇಳಿದ್ದು. ಸರ್ವಜ್ಞ ಅಂತ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಹೇಳುವ ಅರ್ಥ. ಸರ್ವಜ್ಞ ಅಂತ ಅವರು ನೇರವಾಗಿ ಹೇಳಿಲ್ಲದೆ ಇರಬಹುದು, ಆದರೆ ಈ ಸರ್ವಜ್ಞ, ಪ್ರಜ್ಞಾಶಾಲಿ ಎಂಬ ಅರ್ಥವನ್ನು ಕೊಡುವಂತಹ ಬೇರೆ ಬೇರೆ ಶಬ್ದಗಳನ್ನು ಅವರು ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಸರ್ವಜ್ಞ ಎಂಬುದಾಗಿ ನಾನು ಅರ್ಥ ಹೇಳಿ, ಅದು ಸಾಯಣಾಚಾರ್ಯರು ಮತ್ತು ಭಗವಂತ ಆಚಾರ್ಯರಿಗೆ ಸಮ್ಮತವಾದದ್ದು ಅಂತ ಹೇಳಿದ್ದೇನೆ ಅಷ್ಟೆ. ಕಯಾಶಚ್ಯ, ಯಾವ ವಾಣಿಯಿಂದ ಶೃಣ್ವೆ ಸ್ತೂಯತೆ, ಇದು ಈಗ ನಾವು ನೋಡಿರುವಂತಹ ಕರ್ಮಣಿ ಪ್ರಯೋಗದ ಅರ್ಥ. ತತ್ ಆ ಬ್ರಹ್ಮವನ್ನು, ನಂದ ಅರ್ಥ ಹೀಗಿದೆ ಮುಂದೆ. ತತ್ ಆ ಬ್ರಹ್ಮವನ್ನು, ದ್ವಿತೀಯ ವಿಭಕ್ತಿ ಅದು. ಶಚಿಷ್ಠ ಇತಿ, ಶಚಿಷ್ಠ ಸರ್ವಜ್ಞ ಎಂಬುದಾಗಿ. ಕಯಾಶಚ್ಯ, ಯಾವ ವಾಣಿಯಿಂದ, ಶೃಣ್ವೆ ಕೇಳಲಿ, ಕೇಳುತ್ತೇನೆ ಅಂತ ಇದು ನಾನು ಮಾಡ್ಕೊಂಡಿರೋ ಅರ್ಥ. ಶೃಣ್ವೆ ಅಂತ ಅನ್ನೋದು ಕರ್ಮಣಿ ಪ್ರಯೋಗ ಅಲ್ಲ, ಅದು ಕರ್ತರಿ ಪ್ರಯೋಗ ಅಂತ ನನ್ನ ಆಲೋಚನೆ. ಅದಕ್ಕೇನು ಕಾರಣ? ಈ ತಾತ್ಪರ್ಯ ನಿರ್ಣಯದಲ್ಲಿ 1ನೇ ಅಧ್ಯಾಯದ 100ನೇ ಶ್ಲೋಕ, ಶೃಣ್ವೇತ ಮುಗ್ರಂ ದಮಾಯನ್ ಅನ್ಯಮನ್ಯಮತಿ ನೇನೀಯಮಾನಃ ಏಧಮಾನದ್ವಿಡು ಭಯಸ್ಯ ರಾಜ ಚೋಷ್ಕೂಯತೆ ವಿಷಯಿಂದ್ರೋ ಮನುಷ್ಯಾನ್ ಅಂತ ಒಂದು ವೇದವಾಕ್ಯವನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಅಲ್ಲಿ ಆ ಭಗವಂತನನ್ನು ಹೀಗೆ ನಾವು ಕೇಳ್ತೇನೆ ಅಂತ ಅರ್ಥವನ್ನ ಕರ್ತರಿ ಪ್ರಯೋಗದಲ್ಲಿ ಹೇಳಿದ್ದಾರೆ. ಆದ್ರಿಂದ ಅದಕ್ಕನುಸಾರವಾಗಿ ನಾನು ಶೃಣೋಮಿ, ಆ ತತ್ ಆ ಬ್ರಹ್ಮವನ್ನು ಯಾವ ವೇದವಾಣಿಯಿಂದ, ಯಾವ ಪ್ರಜ್ಞೆಯ ಮೂಲಕ ನಾನು ತಿಳಿದುಕೊಳ್ಳಲಿ. ಕಯಾ ತತ್ ಶೃಣ್ವೆ ಶಚ್ಯ ಶಚಿಷ್ಠ ಅಂತ ನಾನು ಸ್ವಲ್ಪ ಅದಕ್ಕೆ ಬದಲಾವಣೆ ಮಾಡಿ ಅರ್ಥ ಮಾಡ್ಕೊಂಡಿದ್ದೇನೆ. ಮುಂದೆ ಮಹಾಬುದ್ಧಿ ಎಂಬ ಶಬ್ದಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಸಂಬಂಧ ಏನು ಅಂತನ್ನೋದನ್ನು ಈಗ ನೋಡೋಣ. ಈ ಮಹಾಬುದ್ಧಿ ಅಂದ್ರೆ ಸ್ವಯಂ ಸರ್ವಜ್ಞನಾದವನು ಅನ್ನೋ ಅರ್ಥ ಅಂತೂ ಇದ್ದೇ ಇದೆ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಇನ್ನ ಈ ಮಹತಿ ಬುದ್ಧಿ ಯಸ್ಮಾತ್ ಸರ್ವೇಷಾಂ ನರಾಣಾಂ, ಯಾವ ಭಗವಂತನಿಂದ ಎಲ್ಲಾ ಜನರಿಗೂ ಕೂಡ ಮಹಾಬುದ್ಧಿ, ಶಾಸ್ತ್ರದ ಪರೋಕ್ಷ ಜ್ಞಾನ, ಆಮೇಲೆ ಮಾನಸಾಪರೋಕ್ಷ ಜ್ಞಾನ, ಮುಂದೆ ಸ್ವರೂಪಾಪರೋಕ್ಷ ಜ್ಞಾನ ಇವೆಲ್ಲ ಪ್ರಾಪ್ತ ಆಗ್ತವೋ ಅಂಥ ಭಗವಂತನನ್ನ ಮಹಾಬುದ್ಧಿ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಇದೇ ಅರ್ಥವನ್ನೇ ಬೃಹತಿಯು ಹೇಳ್ತದೆ. ಹೇಗೆ ಅಂದ್ರೆ, ಶಿಕ್ಷಾನರಹ ಎಂಬ ಶಬ್ದದಿಂದ ಎಲ್ಲ ಜನರಿಗೂ ಕೂಡ, ನರರು ಅಂದ್ರೆ ಜನರು, ಆ ಜನರಿಗೂ ಕೂಡ ಈ ಶಿಕ್ಷಾ ಬುದ್ಧಿ ಉಪದೇಶವನ್ನು ಮಾಡುವಂಥವನು. ಮತ್ತೆ ವಸ್ವಃ ರಾಶಿಂ ನೇತ, ಜ್ಞಾನವೆಂಬ ಧನ ಮತ್ತೆ ಮೋಕ್ಷವೆಂಬ ಧನ ಅದೆರಡನ್ನು ಕೂಡ ಈ ಭಗವಂತ ಕೊಡುವವನು ಅಂತ ಅರ್ಥ. ಹೀಗೆ ಬೃಹತಿ ಮಂತ್ರಕ್ಕೂ ಮತ್ತೆ ಈ ಬಲ ಮಹಾಬುದ್ಧಿ ಎಂಬ ಶಬ್ದಕ್ಕೂ ಕೂಡ ಇರುವಂಥ ಒಂದು ಸಂಬಂಧ ಇದು. ಈ ಸಂಬಂಧವನ್ನ ನಾವೀಗ ನೋಡಿದ್ದೇವೆ. ಎರಡು ಶಬ್ದಗಳಿಂದ, ಶಿಕ್ಷಾಂಧರಹ ಎಂಬ ಶಬ್ದದಿಂದ ಮತ್ತೆ
ವಸ್ವಹ ರಾಶಿಂ ನೇತ ಎಂಬ ಶಬ್ದದಿಂದ. ಇವೆರಡೂ ರೀತಿಯಿಂದಲೂ ಈ ಬೃಹತಿ ಮಂತ್ರ ಎಂಬುದು ಮತ್ತೆ ವಿಷ್ಣು ಸಹಸ್ರನಾಮ ಎಂಬುದು ಇವೆರಡೂ ಪರಸ್ಪರ ಸಂಬಂಧವನ್ನು ಹೊಂದಿವೆ ಅಂತ ನಾವು ಅನುಸಂಧಾನ ಮಾಡ್ಕೋಬೇಕು. ಮುಂದೆ ಇದರ ಭಾವಾರ್ಥವನ್ನ ಈಗ ನೋಡೋಣ. ಭಾವಾರ್ಥ ಏನಾಯಿತು? ಭಗವಂತನೇ, ನೀನು ಎಲ್ಲರಿಗೂ ಜ್ಞಾನದಾಯಕನಾದವನು, ಜ್ಞಾನದ ಫಲವಾದಂತಹ ಮೋಕ್ಷವನ್ನೂ ಕೊಡುವಂಥವನು, ಮತ್ತೆ ಯುದ್ಧದಲ್ಲಿ ಶತ್ರುಗಳನ್ನ ಸದೆ ಬಡಿಯುವವನು. ಹೀಗೆ ಇಂಥ ಮಹಾಶಕ್ತಿ ಇರುವಂತಹ ನಿನ್ನನ್ನ, ಸರ್ವಜ್ಞನಾದಂತಹ ನಿನ್ನನ್ನ ನಾನು ಯಾವ ವಾಣಿಯಿಂದ, ಯಾವ ಪ್ರಜ್ಞೆಯಿಂದ ಕೇಳಿ ತಿಳಿಯಲಿ ಅಂತ ಅದರ ಒಟ್ಟು ಭಾವಾರ್ಥ ಆಗ್ತದೆ. ಮುಂದೆ ಮಹಾಬುದ್ಧಿ ಎಂಬುದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಉಲ್ಲೇಖಗಳನ್ನ ನೋಡೋಣ. ಮಹತ್ತಾದ ಜ್ಞಾನವುಳ್ಳವನು ಅಂತ ಈ ಅರ್ಥ ಹೆಚ್ಚು ಪ್ರಸಿದ್ಧವಾದದ್ದೇ. ಅದಕ್ಕೇನು ವಿಶೇಷ ಉಲ್ಲೇಖಗಳನ್ನೇನು ನಾವು ತೋರಿಸಬೇಕಾದ ಕಾರಣ ಇಲ್ಲ. ಬುದ್ಧಿರ ಅಧ್ಯವಸಾನಾಯ ಅಂತ ಸ್ಕಂದ ಪುರಾಣದ ಮಾತು ಅಂದ್ರೆ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಬುದ್ಧಿ ಅಂದ್ರೆ ವಿಷಯಗಳನ್ನು ತೀರ್ಮಾನಿಸಲಿಕ್ಕೆ ಇರುವಂತಹ ಒಂದು ಮನಸ್ಸಿನ ಅಂಗ. ಅಂಥ ವಿಷಯಗಳನ್ನ ಸ್ಪಷ್ಟವಾಗಿ ತೀರ್ಮಾನಿಸುವ ಬುದ್ಧಿ ಎಂಬ ಅಂಗವುಳ್ಳವನು ಭಗವಂತ ಅಂತ ಆ ಭಗವಂತನ ಲಕ್ಷಣ ಅದು. ಬುದ್ಧಿರ್ ಮನೋ ಅಂಗ ಪ್ರತ್ಯಂಗವತ್ತಾಂ ಭಗವತೋ ಲಕ್ಷಯಾಮಹೇ, ಬುದ್ಧಿಮಾನ್ ಮನೋವಾನ್ ಅಂಗ ಪ್ರತ್ಯಂಗವಾನಿತಿ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿರುವಂತಹ ಒಂದು ವೇದವಾಕ್ಯ. ಭಗವಂತನನ್ನು ಹೀಗೆ ನಾವು ತಿಳಿಯುತ್ತೇವೆ, ಅವನು ಬುದ್ಧಿಮಾನಾಗಿದ್ದಾನೆ, ಮನೋವಾನ್ನಾಗಿದ್ದಾನೆ ಎಂಬುದಾಗಿ ನಾವು ಆತನನ್ನ ತಿಳಿತೇವೆ ಅಂತ. ಇದು ಭಗವಂತನ ಲಕ್ಷಣ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವಂತಹ ಮಾತು. ಬುದ್ಧಿರ್ ಬುದ್ಧಿಮತಾಮಸ್ಮಿ, ಬುದ್ಧಿವಂತರಾದಂತಹ ಜನ ಈ ಜಗತ್ತಿನಲ್ಲಿ ಏನಿದ್ದಾರೆ ಎಲ್ಲರಲ್ಲೂ ಕೂಡ ನಿಂತು ಬುದ್ಧಿಯನ್ನ ಕೊಟ್ಟವನು ಅವನೇ. ಬೋಧನಾತ್ ಬುದ್ಧಿನಾಮಾಸೋ ಬುದ್ಧಿಮತ್ಸು ವ್ಯವಸ್ಥಿತ ಅಂತ ಗೀತಾ ತಾತ್ಪರ್ಯ ಅದನ್ನು ಹೇಳ್ತದೆ. ಅವನು ಮಹಾಬುದ್ಧಿ, ನಮಗೆ ಬೋಧನವನ್ನು ಮಾಡಿಕೊಡುವವನು. ಇದು ಸ್ಪಷ್ಟವಾದಂತಹ ಉಲ್ಲೇಖ, ನಮಗೆ ಜ್ಞಾನವನ್ನು ಆತ ಕೊಡುವವನು ಅಂತ ಅನ್ನೋದಕ್ಕೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ, ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಬುದ್ಧಿಯನ್ನು ಕೊಟ್ಟವನೇ ಈತ. ಬುದ್ಧಿ ಅಂದ್ರೆ ವಾಕ್ ಎಂಬುದಾಗಿ ಕೂಡ ಕೆಲವು ಕಡೆ ಅರ್ಥ ಹೇಳ್ತಾರೆ. ಆದ್ರಿಂದ ಮಹತ್ವಪೂರ್ಣವಾದಂತಹ ಮಾತು ಉಳ್ಳವನು, ಶಾಸ್ತ್ರಾದಿ ರೂಪವಾದ ಮಾತೇನಿದೆ ಅಂಥ ಮಹತ್ತಾದಂತಹ ಮಾತನ್ನ ಈ ಜಗತ್ತಿಗೆ ಕೊಟ್ಟವನು. ಆದ ಕಾರಣದಿಂದಲೂ ಕೂಡ ಅವನನ್ನ ಮಹಾಬುದ್ಧಿ ಅಂತ ಹೇಳಬೇಕು. ಯಾಕಂದ್ರೆ ಬುದ್ಧತೆ ಅನಯಾ ಇತಿ ಬುದ್ಧಿ ವಾಕ್, ಮಾತಿನಿಂದಲೇ ನಮಗೆ ಅರ್ಥ ತಿಳಿಯೋದು. ಆದ್ರಿಂದ ಅರ್ಥದ ಜ್ಞಾನಕ್ಕೆ ಸಾಧನವಾದ ವಾಕನ್ನು ಕೂಡ ಬುದ್ಧಿ ಅಂತ ಶಾಸ್ತ್ರದಲ್ಲಿ ವ್ಯವಹರಿಸ್ತಾರೆ. ಮಧುರೆಯಾಗಿರ ವಲ್ಗುವಾಕ್ಯಯ ಬುಧ ಮನೋಜ್ಞೆಯ ಫಲ್ಗುನೇಕ್ಷಣ ಅಂತ ಭಾಗವತದಲ್ಲಿ ಆ ಭಗವಂತನನ್ನ ವರ್ಣಿಸ್ತಾರೆ. ಭಗವಂತನ ಮಾತು ಮಧುರವಾದದ್ದು, ವಿದ್ವಾಂಸರಿಗೂ ಎಲ್ಲರಿಗೂ ಕೂಡ ಆನಂದಪ್ರದವಾದದ್ದು ಅಂತ. ಶ್ರುತಿ ಸ್ಮೃತಿಗಳೆಲ್ಲ ಆತನಿಂದ ಅಭಿವ್ಯಕ್ತವಾದದ್ದು. ಹಯಗ್ರೀವ ರೂಪಿಯಾದ ಆತನೇ ಅವೆಲ್ಲದಕ್ಕೂ ಕೂಡ ಕಾರಣ. ಹೀಗಾದ್ರಿಂದ ಆತ ಮಹಾಬುದ್ಧಿ. ನಮಗೆ ವಾಕ್ಕನ್ನ ಕೇಳಿಸಿದವನು ಅವನು, ಮತ್ತೆ ಆ ವಾಕ್ಯನ ಅರ್ಥವಾದಂಥ ವಿಷಯವನ್ನು ತಿಳಿಸುವಂಥವನು ಕೂಡ ಅವನೇ ಆಗಿದ್ದಾನೆ. ಆ ಕಾರಣದಿಂದ ಆತ ಮಹಾಬುದ್ಧಿ. ಯಾರ ಭಗವಂತನ ಮಹತ್ವವನ್ನು ತಿಳಿಸ್ಲಿಕ್ಕಾಗಿಯೇ ಈ ಎಲ್ಲಾ ವೇದ ವಾಕ್ಯಗಳು ಇರುವುದು. ಅದನ್ನು ತಿಳಿಸಿದ್ರಿಂದಲೇ ಅವುಗಳೆಲ್ಲದಕ್ಕೂ ಕೂಡ ಸಾರ್ಥಕತೆ. ಇಲ್ಲದೆ ಹೋದ್ರೆ ಅವೆಲ್ಲವೂ ಕೂಡ ವ್ಯರ್ಥ ಆಗಿ ಹೋಗ್ತವೆ. ಆದ್ರಿಂದ ಆತ ಮಹಾಬುದ್ಧಿ ಅಂತ ಕರೆಸ್ಕೊಂಡಿದ್ದಾನೆ ಅಂತ ನಾವು ತಿಳಿಬೇಕು. ಮುಂದೆ ಮಹಾಬುದ್ಧಿ ಎಂಬ ಶಬ್ದಕ್ಕೆ ಬೇರೆ ಬೇರೆ ಉಲ್ಲೇಖಗಳು, ಅದನ್ನು ಗಮನಿಸೋಣ.
ಮಹಾಬುದ್ಧಿ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಏನು ವ್ಯಾಖ್ಯಾನವನ್ನು ಮಾಡಲಿಲ್ಲ. ಮುಂದೆ ಶಾಂಕರ ಭಾಷ್ಯದಲ್ಲಿ ಅದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಎಲ್ಲರಿಗೂ ಬುದ್ಧಿಯನ್ನು ಕೊಡುವವನು ಮಹಾಬುದ್ಧಿ ಉಳ್ಳವನು ಅನ್ನೋ ಅರ್ಥ ಎಲ್ಲರಿಗೂ ಕೂಡ ಸಮ್ಮತವಾದದ್ದೇ. ಬುದ್ಧಿವಂತರಲ್ಲಿ ಅತ್ಯಂತ ಬುದ್ಧಿವಂತ ಶಾಂಕರ ಭಾಷ್ಯ ಹೇಳುವ ಅರ್ಥ. ಸರ್ವಜ್ಞತ್ವ ರೂಪವಾದ ಜ್ಞಾನ ಉಳ್ಳವನು ಮಹಾಜ್ಞಾನ ಸ್ವರೂಪ, ಇದು ಪರಾಶರ ಭಟ್ರು ಹೇಳುವಂಥ ಅರ್ಥ. ಮಹಾಬುದ್ಧಿ ಮಹಜ್ಞಾನಂ ಸ್ವರೂಪಂ ಯಸ್ಯ ಸಹ ಉಚ್ಯತೆ. ಮಹಜ್ಞಾನವೇ ಆತನ ಸ್ವರೂಪ, ಇದು ಪರಾಶರ ಭಟ್ರ ನಿರುಕ್ತಿ ಆ ಮಹಾಬುದ್ಧಿ ಎಂಬುದಕ್ಕೆ. ಸತ್ಯಸಂಧ ಸ್ವಾಮಿಗಳು ಕೂಡ ಮಹತ್ತಾದ ಬುದ್ಧಿ ಉಳ್ಳವನು ಅಂತ ಅಷ್ಟ ಅರ್ಥವನ್ನೇ ಹೇಳಿದ್ದಾರೆ. ಮಹತಿ ಬುದ್ಧಿ ಸಹ ಮಹಾಬುದ್ಧಿ, ಇಷ್ಟೇ ಅರ್ಥವನ್ನು ಹೇಳಿದ್ದಾರೆ. ಹೀಗೆ ಇವತ್ತು ಮಹಾಬುದ್ಧಿ ಎಂಬ ಶಬ್ದದ ಅರ್ಥವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ಕೇಳಿದ್ದೇವೆ. ನಾವೀಗಾಗಲೇ ನೋಡಿದಂತೆ ಸ್ವಯಂ ಆ ಭಗವಂತ ಮಹತ್ತಾದ ವಾಣಿ ಉಳ್ಳವನು, ಮಹತ್ತಾದ ಜ್ಞಾನ ಉಳ್ಳವನು, ಮತ್ತೆ ಭಕ್ತರಾದಂಥ ನಮಗೂ ಕೂಡ ಮಹತ್ತಾದಂಥ ಆ ಮಾತನ್ನ ಉಪದೇಶಿಸುವವನು, ಅದರಂತೆ ಅದರ ಜ್ಞಾನವನ್ನು ಕೂಡ ಕೊಡುವವನು. ನಮಗೆ ಮೊದಲು ಬರುವುದು ಶಾಸ್ತ್ರಗಳಿಂದ ಪರೋಕ್ಷ ಜ್ಞಾನ, ಅದು ಹೆಚ್ಚು ದೃಢವಾಗಿರೋದಿಲ್ಲ. ಮುಂದೆ ಆ ಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಜ್ಞಾನ ಆಗ್ತದೆ, ಭಗವಂತನ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನವೂ ಕೂಡ ಮೊದಲು ಬರುವುದು ಮನೋವೃತ್ತಿ ರೂಪವಾದಂಥ ಅಪರೋಕ್ಷ ಜ್ಞಾನ. ಆ ಮನೋವೃತ್ತಿ ರೂಪವಾದಂಥ ಅಪರೋಕ್ಷ ಜ್ಞಾನ ಅದು ಬಂದಾದ ಮೇಲೆ ಸ್ವರೂಪ ಆತ್ಮಸ್ವರೂಪ ರೂಪವಾದಂತಹ ಅಪರೋಕ್ಷ ಜ್ಞಾನ ಮತ್ತೊಮ್ಮೆ ಬರ್ತದೆ. ಈ ಮನೋವೃತ್ತಿ ರೂಪವಾದಂತಹ ಅಪರೋಕ್ಷ ಜ್ಞಾನವನ್ನ ನಾವು ಯಾವತ್ತೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಿಲ್ಲ. ಅದು ಹೆಚ್ಚು ಸ್ಥಿರವಾಗಿರೋದಿಲ್ಲ. ಅಪರೋಕ್ಷ ಜ್ಞಾನವೇ ಹೌದು, ಆದರೆ ಸ್ಥಿರವಾಗಿರೋದಿಲ್ಲ. ಅವನು ಕೊನೆಗೆ ನಮಗೆ ಈ ಆತ್ಮಸ್ವರೂಪ ರೂಪವಾದಂತಹ ಅಪರೋಕ್ಷ ಜ್ಞಾನವನ್ನ ಕೊಡ್ತಾನೆ. ಆ ಸ್ವರೂಪಾಪರೋಕ್ಷವನ್ನೇ ಮಹಾಬುದ್ಧಿ ಅಂತ ನಾವು ಹೇಳಬಹುದು. ಲೌಕಿಕವಾದ ಬುದ್ಧಿಗಳಿಗೆ ಹೋಲಿಸಿದ್ರೆ ಶಾಸ್ತ್ರಜನ್ಯವಾದಂತಹ ಪರೋಕ್ಷವಾದ ಜ್ಞಾನವೂ ಕೂಡ ಮಹಾಬುದ್ಧಿಯೇ. ಇವೆಲ್ಲ ಅಜ್ಞಾನಗಳಿವು, ಲೌಕಿಕ ವಿಷಯಗಳ ಜ್ಞಾನ ಎಲ್ಲ ಅಜ್ಞಾನವೇ. ಆದ್ರಿಂದ ಭಗವಂತನ ಕುರಿತಾದ ಪರೋಕ್ಷ ಜ್ಞಾನ ಬಂದರೂ ಅದು ಮಹಾಬುದ್ಧಿಯೇ. ಅದಕ್ಕಿಂತ ಹೆಚ್ಚಾಗಿ ಮಾನಸಾಪರೋಕ್ಷ ಬಂದರೆ ಅದು ಇನ್ನೂ ಹೆಚ್ಚಿನ ಮಹಾಬುದ್ಧಿ. ಅದರಲ್ಲೂ ಹೆಚ್ಚಿನ ಮಹಾಬುದ್ಧಿ ಅಂದರೆ ಆತ್ಮಸ್ವರೂಪ ರೂಪವಾದಂತಹ ಅಪರೋಕ್ಷ ಜ್ಞಾನ, ಅದು ಅತ್ಯಂತ ಸ್ಥಿರವಾದದ್ದು. ಸ್ವರೂಪ ಜ್ಞಾನದ ಸಮ್ಯಕ್ ಗತಿರ್ ವಿಷ್ಣು ಕಥಾಸುಚ. ಶಾಸ್ತ್ರಜನ್ಯವಾದಂತಹ ಪರೋಕ್ಷ ಜ್ಞಾನ, ನಾವಿನ್ನೂ ಭಗವಂತನನ್ನು ನೋಡಿಲ್ಲ. ಅದಾದ್ಮೇಲೆ ಮನಸ್ಸಿನಿಂದ ಭಗವಂತನನ್ನು ನೋಡುವುದು, ಅದಕ್ಕಿಂತ ನಮ್ಮ ಆತ್ಮದಿಂದಲೇ ಭಗವಂತನನ್ನು ನೋಡುವುದಕ್ಕೆ ಸ್ವರೂಪಾಪರೋಕ್ಷ ಅಂತ ಹೇಳ್ತೇವೆ. ಹಿಂದೆ ನಾವು ಅದನ್ನ ಅನೇಕ ಬಾರಿ ನೋಡಿದ್ದೇವೆ. ಆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಭಗವಂತನ ಕುರಿತಾದಂತಹ ಮತ್ತಷ್ಟು ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನ ಮಾಡಬೇಕು ಅಂತ ನಮಗೆ ಹೆಚ್ಚಿನ ಆಸಕ್ತಿ ಬರ್ತದೆ. ಆ ಮಹಾಬುದ್ಧಿಗಾಗಿ ನಾವು ಯಾವತ್ತೂ ಕೂಡ ಹಂಬಲಿಸ್ಬೇಕು. ಆ ಮಹಾಬುದ್ಧಿಯನ್ನು ಕೊಡು ಭಗವಂತನೇ, ಆ ಮಹಾಬುದ್ಧಿಗೆ ಕಾರಣವಾದಂತಹ ವಾಕ್ಯಗಳನ್ನ ನನಗೆ ಕೇಳಿಸು, ವಾಕ್ಯಗಳನ್ನು ನನಗೆ ಅರ್ಥ ಮಾಡಿಸು ಅಂತ ಆ ಭಗವಂತನನ್ನ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಬೇಕಾದಂಥ ಒಂದು ಮಂತ್ರ ಇದು. ಎಲ್ಲಾ ನರರಿಗೂ ಉಪದೇಶ ಮಾಡುವಂಥವನು, ಮತ್ತೆ ಆ ಜ್ಞಾನ ಮಾರ್ಗದಲ್ಲಿ ನಮಗೆ ಬರುವಂತಹ ವಿಘ್ನಗಳನ್ನು ಪರಿಹರಿಸುವಂಥವನು, ಎಲ್ಲ ಥರದ ಸಂಪತ್ತನ್ನ ಕೊಡುವಂಥವನು. ಇಷ್ಟಾದರೂ ಯಾವ ಮಾತಿನ ಮೂಲಕ ಆತನನ್ನು ನಾನು ಕೇಳಿ ತಿಳಿಯಬೇಕು ಅಂತ ಮಂತ್ರ ಹೇಳಿದೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಭಗವಂತನನ್ನು ಮುಟ್ಟಲಾಗದೆ ಎಲ್ಲಾ ವಾಣಿಗಳು ಕೂಡ ದೂರ ಉಳಿದು ಬಿಡ್ತವೆ. ಇಷ್ಟು ಅಪಾರವಾದಂತಹ ಮಹಿಮಾ ಹೊಂದಿದೆ. ಆದ್ರಿಂದ ನಾನು ಅವನನ್ನು ಕೇಳಿ ತಿಳಿಯುವುದು ಹೇಗೆ ಅನ್ನೋದೊಂದು ದೊಡ್ಡ ಚಿಂತೆಯೇ ನನಗೆ. ಆದರೂ ಆ ಭಗವಂತನನ್ನ ಕೇಳಿ ತಿಳಿಯುವಂತಹ ಒಂದು ಪ್ರಯತ್ನವನ್ನ ಸಾಧಕರಾದವರೆಲ್ಲರೂ ಕೂಡ ಮಾಡ್ತಾನೇ ಇರಬೇಕು. ಮತ್ತೆ ಅಂಥ ಪ್ರಯತ್ನವನ್ನು ನಮ್ಮಿಂದ ಮಾಡಿಸಿ ಅದಕ್ಕೆ ಬೇಕಾದಂತಹ ಫಲವನ್ನು ಕೂಡ ಅವನೇ ಕೊಡ್ತಾನೆ. ಮೋಕ್ಷವೆಂಬ ಫಲ, ಮೋಕ್ಷಾಖ್ಯ ವಿತ್ತ ಅಂತ ಒಂದ್ ಕಡೆ ಈಶಾವಾಸ್ಯ ಉಪನಿಷತ್ನಲ್ಲಿ ಹೇಳ್ತಾರೆ. ಅಗ್ನೇನಯ ರಾಯೇ ಸುಪಥ ಅಂತ ಹೇಳಿ.
ಅಂತಹ ಮೋಕ್ಷವೆಂಬ ಸಂಪತ್ತನ್ನು ನಮಗೆ ಕೊಡುವಂಥವನು ಆ ಭಗವಂತ ಅಂತ. ಮೋಕ್ಷವೆಂಬ ಸಂಪತ್ತನ್ನು, ಅದಕ್ಕೆ ಕಾರಣವಾದಂತಹ ಸ್ವರೂಪಾಪರೋಕ್ಷವನ್ನು, ಅದಕ್ಕೆ ಕಾರಣವಾದಂತಹ ಶಾಸ್ತ್ರದ ಶ್ರವಣವನ್ನು ಮಾಡಿಸುವಂಥವನು. ಇದೆಲ್ಲ ಅರ್ಥವನ್ನು ಕೂಡ ಮಹಾಬುದ್ಧಿ ಎಂಬ ಶಬ್ದ ವರ್ಣನೆ ಮಾಡಿದೆ. ಅದರ ಶ್ರವಣದೊಂದಿಗೆ ಮತ್ತು ಬೃಹತಿ ಮಂತ್ರದ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.